ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಒಂದು ಭಾಗದಲ್ಲಿ ಅನಧಿಕೃತ ಹೋರ್ಡಿಂಗ್ಗಳ ತೆರವೇನೋ ಆಯಿತು, ಆದರೆ ಮತ್ತೊಂದು ಭಾಗದಲ್ಲಿ ತೆರವು ಯಾವಾಗ? ಒಂದು ಕಡೆ ಮಾಡಿ ಸುಮ್ಮನಾದ್ರ ಅಧಿಕಾರಿಗಳು, ಒಂದು ಕಡೆಗೆ ಸೀಮಿತವಾಯಿತಾ ಕಾರ್ಯಾಚರಣೆ? ಸಾರ್ವಜನಿಕರಲ್ಲಿ ಅನುಮಾನ ಮೂಡುವ ಮುನ್ನ ಶುರುವಾಗಬೇಕಿದೆ ಕಾರ್ಯಾಚರಣೆ. ಹಾಗಿದ್ರೆ ಏನಿದು ಸ್ಟೋರಿ ಅಂತೀರಾ? ಈ ವಿಡಿಯೋ ನೋಡಿ. ಹೌದು, ಯಾವುದೇ ಹೆದರಿಕೆ ಬೆದರಿಕೆಗೆ ಜಗ್ಗದೆ ಕುಗ್ಗದೆ ಅಧಿಕಾರಿಗಳು ನ್ಯಾಯಾಲಯದ ಆದೇಶದಂತೆ ಬೂದಿಗೆರೆ ಕ್ರಾಸ್ನಿಂದ ಮಂಡೂರು ಪಂಚಾಯಿತಿವರೆಗಿನ 32 ಬೃಹತ್ ಹೋರ್ಡಿಂಗ್ಗಳನ್ನ ಕಿತ್ತು ಬಿಸಾಕಿದ್ದರು. 2-3 ದಿನ ನಡೆದ ಕಾರ್ಯಾಚರಣೆ ಸಂಪೂರ್ಣ ಯಶಸ್ವಿಯಾಗಿತ್ತು. ಈ ಯಶಸ್ಸಿನ ಹಿಂದೆ ಪಿಟಿವಿ ನ್ಯೂಸ್ ಕನ್ನಡ ಚಾನೆಲ್ ಶ್ರಮ ಕೂಡ ಇದ್ದು, ಅಧಿಕಾರಿಗಳ ಬೆನ್ನು ಬಿಡದೆ ತೆರವುಗೊಳಿಸುವಂತೆ ಒತ್ತಾಯಿಸಿ ಕಾರ್ಯನಿರ್ವಹಿಸಿತ್ತು. ನಮ್ಮ ವಾಹಿನಿಯಲ್ಲಿ ಸತತವಾಗಿ ಸುದ್ದಿಗಳನ್ನ ಪ್ರಸಾರ ಮಾಡಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಮಾಡಲಾಗಿತ್ತು. ಇದು ನಿಜಕ್ಕೂ ನಮ್ಮ ವಾಹಿನಿಗೆ ಸಿಕ್ಕ ಜಯವಾಗಿತ್ತು. ಈಗ ಕಾಡುಗೋಡಿಯಿಂದ ಹಿಡಿದು ಕಂಟಂನಲ್ಲೂರು ಗೇಟ್ ವರೆಗೂ ಅನಧಿಕೃತವಾಗಿ 30ಕ್ಕೂ ಹೆಚ್ಚು ಹೋರ್ಡಿಂಗ್ಗಳನ್ನ ರಾರಾಜಿಸುತ್ತಿವೆ. ಇವುಗಳ ತೆರವು ಯಾವಾಗ ಎಂಬ ಕೂಗು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ. ಪ್ರತಿಷ್ಠಿತ ಬಿಲ್ಡರ್ಸ್, ಶಾಲಾ ಕಾಲೇಜು, ಪ್ರತಿಷ್ಠಿತ ಆಸ್ಪತ್ರೆಗಳ ಹೋರ್ಡಿಂಗ್ಗಳು ತಲೆ ಎತ್ತಿವೆ. ಇವುಗಳಿಗೆ ಕಡಿವಾಣ ಹಾಕಲೇಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಒಂದು ಕಡೆ ಕೆಚ್ಚೆದೆಯಿಂದ ಕಾರ್ಯನಿರ್ವಹಿಸಿದ ಅಧಿಕಾರಿಗಳು ಈಗ ಮತ್ತೊಂದು ಕಡೆಯೂ ತೆರವುಗೊಳಿಸಿ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಪಡೆಯುತ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿಯನ್, ಪಿಟಿವಿ ನ್ಯೂಸ್ ಕನ್ನಡ, ಬೆಂಗಳೂರು.